ಕಬ್ಬಿನ ಹಾಲು ಯಾರಿಗ್ ತಾನೇ ಇಷ್ಟ ಆಗಲ್ಲ. ಇದು ಎಷ್ಟು ಸಿಹಿಯೋ ಅಷ್ಟು ಆರೋಗ್ಯ ಲಾಭಗಳನ್ನ ಹೊಂದಿದೆ. ಬರೀ 1 ಗ್ಲಾಸ್ ಅಂದ್ರೆ 250 ml ಕಬ್ಬಿನ ಹಾಲಿನಲ್ಲಿ 250 ಕ್ಯಾಲರಿ ಹೊಂದಿದ್ದು, 40 ಗ್ರಾಂ ಕಾರ್ಬೋಹೈಡ್ರೇಟು, ಕಬ್ಬಿಣ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಕ್ಯಾಲ್ಸಿಯಂ, ಜಿಂಕ್ ಹೀಗೆ ಈ ಎಲ್ಲಾ ಖನಿಜಗಳಿಂದ ಸಮೃದ್ಧವಾಗಿದೆ. ಮತ್ತು ತುಂಬಾನೇ ಮುಖ್ಯವಾಗಿ ಏನಂತಂದ್ರೆ, ಈ ಹಾಲ್ನಲ್ಲಿ ಯಾವುದೇ ರೀತಿಯ ಕೊಬ್ಬು ಫ್ಯಾಟ್ ಇರಲ್ಲ. ಕಬ್ಬಿನ ಹಾಲು ಆಂಟಿ ಆಕ್ಸಿಡೆಂಟ್ಸ್ಗಳಾದ ಫ್ಲೆವನಾಯ್ಡ್ಸ್ ಮತ್ತು ಪಾಲಿಫೆನಾಲಿಕ್ ಕಾಂಪೌಂಡ್ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಮತ್ತು ಇವೇನಂತಂದ್ರೆ ಆಂಟಿ ಏಜಿಂಗ್ ಗುಣ ಹೊಂದಿವೆ, ಅಂದ್ರೆ ಬೇಗ ವಯಸ್ಸಾಗಲು ಬಿಡೋದಿಲ್ಲ. ನಿಯಮಿತವಾಗಿ ಕಬ್ಬಿನ ಹಾಲು ಕುಡಿಯೋದ್ರಿಂದ ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅದು ಯಾಕೆ ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಈ ಖನಿಜಗಳೇನಿದಾವಲ್ಲ ಇವು ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ಕಬ್ಬಿನ ಹಾಲು ಪ್ರತ್ಯಾಮ್ಲೀಯವಾಗಿರುತ್ತದೆ, ಅಂದ್ರೆ ಅಲ್ಕಲೈನ್ ಆಗಿರುತ್ತದೆ. ನಿಯಮಿತವಾಗಿ ಈ ಪ್ರತ್ಯಾಮ್ಲೀಯ ಕಬ್ಬಿನ ಹಾಲು ಕುಡಿಯೋದ್ರಿಂದ ನಮ್ ದೇಹದ pH ಬ್ಯಾಲೆನ್ಸ್ ಆಗಿರುತ್ತದೆ, ಅಂದ್ರೆ ನಮ್ ದೇಹ ಅಲ್ಕಲೈನ್ ಆಗಿರುತ್ತದೆ. ಇದರ ಅರ್ಥ ಏನು? ಇಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಯಾಕೆಂದ್ರೆ ನಮ್ ದೇಹ ಆಮ್ಲೀಯವಾಗಿದ್ದಾಗ ನಮ್ ದೇಹದಲ್ಲಿ ಕ್ಯಾನ್ಸರ್ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ ಇವುಗಳು ಬರದ ಹಾಗೆ ಈ ಕಬ್ಬಿನ ಹಾಲು ರಕ್ಷಾ ಕವಚವಾಗಿ ನಿಲ್ಲುತ್ತೆ. ಅಷ್ಟೇ ಅಲ್ಲ, ಕಬ್ಬಿನ ಹಾಲಿನ ಈ ಪ್ರತ್ಯಾಮ್ಲೀಯ ಗುಣ, ಅಲ್ಕಲೈನ್ ಗುಣ ಏನಿದೆಯಲ್ಲ ಅದು ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಆಮ್ಲೀಯತೆ ಹೆಚ್ಚಾಗಿ ಅಲ್ಸರ್, ಗ್ಯಾಸ್ಟ್ರೈಟಿಸ್ ಏನು ಉಂಟಾಗುತ್ತವೆ ಅಲ್ಲ ಅವುಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ಫ್ಯಾಟಿ ಲಿವರ್, ಜಾಂಡೀಸ್ ಅಥವಾ ಕಾಮಾಲೆ ಅಂತ ಹೇಳ್ತೀವಿ, ಆಮೇಲೆ ಹೆಪಟೈಟಿಸ್ ಇದ್ದಾಗ ಪ್ರತಿನಿತ್ಯ ಕಬ್ಬಿನ ಹಾಲು ಕುಡಿಯೋದು ಒಳ್ಳೆಯದು. ಯಾಕೆಂದ್ರೆ ಇದು ಸ್ವಭಾವದಲ್ಲಿ ಪ್ರತ್ಯಾಮ್ಲೀಯವಾಗಿರೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ತಯಾರಾಗ್ತಕ್ಕಂಥ ಆಸಿಡ್ಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ನಮ್ಮ ಲಿವರ್ನ ಕಾರ್ಯಕ್ಷಮತೆ ಕೂಡ ಹೆಚ್ಚಿಸುತ್ತೆ. ಇದು ಕರಗುವ ನಾರು ಅಂದ್ರೆ ಸೊಲ್ಯುಬಲ್ ಫೈಬರ್ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ನಮ್ಮ ಕರುಳಿನ ಒಳಗೆ ಆಹಾರದ ಚಲನೆ ಸುಲಭವಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ಏನಾಗುತ್ತೆ? ಕಾನ್ಸ್ಟಿಪೇಷನ್, ಮಲಬದ್ಧತೆ ಉಂಟಾಗೋದಿಲ್ಲ, ಹೊಟ್ಟೆ ಉಬ್ಬರ ಕೂಡ ಉಂಟಾಗೋದಿಲ್ಲ. ಕಬ್ಬಿನ ಹಾಲು ನಮ್ಮ ಚರ್ಮದ ಹೊಳಪು ಹೆಚ್ಚಿಸುತ್ತದೆ. ಅದು ಹೇಗೆ ಅಂತಂದ್ರೆ ಇದರಲ್ಲಿ ಒಂದು ವಿಧವಾದ ಆಸಿಡ್ ಇರುತ್ತೆ, ಗ್ಲೈಕಾಲಿಕ್ ಆಸಿಡ್. ಇದು ಸನ್ಬರ್ನ್, ಸ್ಕಿನ್ ಟ್ಯಾನ್ ತೆಗೆದುಹಾಕಲು ಸಹಾಯ ಮಾಡುತ್ತೆ. ವಿಕಿರಣಕ್ಕೆ ಒಳಗಾದ ನಮ್ಮ ಚರ್ಮದ ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತದೆ. ಚರ್ಮದ ವಯಸ್ಸಾಗುವ ಗತಿಯನ್ನು ನಿಧಾನಗೊಳಿಸುತ್ತದೆ. ಅಂದ್ರೆ ಆಂಟಿ ಏಜಿಂಗ್ ಎಫೆಕ್ಟ್ ಹೊಂದಿದೆ. ನಮ್ಮ ಚರ್ಮದಲ್ಲಿರ್ತಕ್ಕಂಥ ಪೋರ್ಗಳನ್ನು ಕ್ಲಿಯರ್ ಔಟ್ ಮಾಡುವ ಕೆಲಸ ಮಾಡುತ್ತೆ. ಪಿಂಪಲ್ಸ್, ಏಕ್ನೆ ಉಂಟಾಗಲು ಬಿಡೋದಿಲ್ಲ. ಕಬ್ಬಿನ ಹಾಲನ್ನು ಫೇಸ್ ಪ್ಯಾಕ್ ಆಗಿ ಕೂಡ ನಾವು ಬಳಸಬಹುದು. ಮುಲ್ತಾನಿ ಮಿಟ್ಟಿಯಲ್ಲಿ ಈ ಹಾಲನ್ನು ಕಲಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಳ್ಬೇಕು. 15 ನಿಮಿಷದ ನಂತರ ತೊಳೆದುಕೊಳ್ಬೇಕು. ಇದರಿಂದ ನಮ್ಮ ಚರ್ಮ ಮೃದುವಾಗಿ ಕಾಂತಿ ಹೆಚ್ಚುತ್ತದೆ. ಕಬ್ಬಿನ ಹಾಲು ನಮ್ಮ ಮೂತ್ರಪಿಂಡದ ಆರೋಗ್ಯಕ್ಕೂ ಒಳ್ಳೆಯದು. ಈ ಹಾಲ್ನಲ್ಲಿ ಸೋಡಿಯಂ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ಮತ್ತು ಪೊಟ್ಯಾಷಿಯಂ ಕಾನ್ಸಂಟ್ರೇಷನ್ ಹೆಚ್ಚಿರೋದ್ರಿಂದ ಇದು ಡೈಯುರೇಟಿಕ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ಮೂತ್ರ ಹೆಚ್ಚು ತರಿಸಿ ನಮ್ಮ ಕಿಡ್ನಿಗಳ ಆರೋಗ್ಯ ಕಾಪಾಡುತ್ತದೆ. ಹೆಚ್ಚು ಮೂತ್ರ ಬರೋದ್ರಿಂದ ನಮ್ಮ ದೇಹದಿಂದ ಟಾಕ್ಸಿನ್ಸ್ ಕೂಡ ಫ್ಲಶ್ ಔಟ್ ಆಗುತ್ತವೆ, ಅಂದ್ರೆ ಕಲ್ಮಶಗಳು ಹೊರಗೆ ಹೋಗುತ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಕಬ್ಬಿನ ಹಾಲಿನಿಂದ ನಮ್ ದೇಹ ಡಿಟಾಕ್ಸಿಫೈ ಆಗುತ್ತೆ. ಕಬ್ಬಿನ ಹಾಲು ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ ಸಿ ಇಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದು ನಮ್ಮ ಹಲ್ಲು ಮತ್ತು ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆಂದ್ರೆ ಕಬ್ಬಿನ ಹಾಲು ಕ್ಯಾಲ್ಸಿಯಂ, ಕಬ್ಬಿಣ, ಪೊಟ್ಯಾಷಿಯಂ ಇವುಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಹಲ್ಲುಗಳನ್ನು ಗಟ್ಟಿ ಮಾಡೋದಲ್ದೇನೆ ಮೂಳೆಗಳ ಸಾಂದ್ರತೆ ಕೂಡ ಹೆಚ್ಚಿಸುತ್ತದೆ, ನಮ್ಮ ಬೋನ್ ಡೆನ್ಸಿಟಿ ಹೆಚ್ಚಿಸುತ್ತದೆ. ಮೂಳೆಗಳನ್ನು ಕೂಡ ಇದು ಸ್ಟ್ರಾಂಗ್ ಮಾಡುತ್ತದೆ. ಆಮೇಲೆ ಜಾಯಿಂಟ್ ಪೇನ್ ನಿವಾರಿಸುತ್ತದೆ, ಕೀಲು ನೋವು ಉಂಟಾಗಲು ಬಿಡೋದಿಲ್ಲ. ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ. ಬೇಸಿಗೆಯಲ್ಲಿ ತುಂಬಾ ಹೀಟ್ ಆಗಿ ನಮ್ ದೇಹ ಡಿಹೈಡ್ರೇಟ್ ಆದಾಗ, ನಿರ್ಜಲೀಕರಣಗೊಂಡಾಗ ಕಬ್ಬಿನ ಹಾಲು ಕುಡಿದ್ರೆ ಏನಾಗುತ್ತೆ? ಇದು ನಿರ್ಜಲೀಕರಣ ನಿವಾರಿಸಿ ತಕ್ಷಣ ಶಕ್ತಿ ಕೊಡುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.